ಕುಶಾಲನಗರ ತಾಲೂಕಿನ ಕೂಡಿಗೆ ಸದ್ಗುರು ಅಪ್ಪಯ್ಯ ಸ್ವಾಮಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ವಿಚಾರಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವಾಲಯದಲ್ಲಿ ಅನಂತ ಚತುರ್ದಶಿ ವಿಜೃಂಭಣೆಯಿಂದ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ತಾಲೂಕಿನ ಕೂಡಿಗೆ ಸದ್ಗುರು ಅಪ್ಪಯ್ಯ ಸ್ವಾಮಿ ಪ್ರೌಢಶಾಲೆಯಲ್ಲಿ ತಾಲೂಕು ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಸಹಯೋಗದೊಂದಿಗೆ ಶಾಲಾ ಶಿಕ್ಷಣ ಇಲಾಖೆಯ ಸೋಮವಾರಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕೂಡಿಗೆ ಕ್ಲಸ್ಟರ್ನ ಕೂಡಿಗೆ ಸದ್ಗುರು ಅಪ್ಪಯ್ಯ ಸ್ವಾಮಿ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ತಾಲೂಕು ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿ, ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ನಾಟಕ ಸ್ಪರ್ಧೆಗಳಲ್ಲಿ ವಿವಿಧ ಪ್ರೌಢಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಬಹಳ ಸಂತಸದಿಂದ ಪಾಲ್ಗೊಂಡು ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಶಾಲೆಯ ಆಡಳಿತ ಮಂಡಳಿ ನಿರ್ದೇಶಕರಾದ ಕೆಎನ್ ಮಂಜುನಾಥ್, ಸಿಆರ್ಪಿ ಕೆ ಶಾಂತಕುಮಾರ್, ಸಂಪನ್ಮೂಲ ವ್ಯಕ್ತಿಗಳಾದ ಕೆಬಿ ರಾಧಾಕೃಷ್ಣ, ಎಸ್ಎಸ್ ಶಿವಕುಮಾರ್, ವಿಜ್ಞಾನ ಶಿಕ್ಷಕರಾದ ಎನ್ಕೆ ಮಾಲಾದೇವಿ, ಶಶಿಧರ್, ಹ್ಯೂಬರ್ಟ್ ಡಯಾಸ್, ಬಿಪಿ ಸವಿತಾ, ಕಮಲಮ್ಮ, ಅನಿತಾ, ಗಿರೀಶ್, ರಮ್ಯಾ, ಮಂಗಳ, ಬಿಂದು, ಮಧು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ನಮ್ಮ ಒಂದು ಸಹ ಮಾನವರು ಕೂಡ ನಮ್ಮ ಜೊತೆ ಇರಬಹುದು. ಅವರಿಗೆ ಈ ಎಐಗಳು ತುಂಬಾ ಬರವಾಗಿ ಕೂಡ ಪರಿಗಣಿಸಬಹುದು. ಆದರೆ ಬುದ್ಧಿಶಕ್ತಿ ಸರಿ ಇರುವವರು ಕೂಡ ಈ ಎಐ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಮಾನವರು ಕೂಡ ಭೂಮಿ ಮೇಲೆ ಈ ಎಐನ ಆಳ್ವಿಕೆಯಲ್ಲಿ ಬದುಕಬೇಕಾದಂತಹ ಒಂದು ಕಾಲ ಬರುತ್ತೆ ಅಂತ ಹೇಳ್ತಾ ನಾನು ಈ ಸಂದರ್ಭಗಳಲ್ಲಿ ನಾವೆಲ್ಲರೂ ಎಐನ ಕೂಡ ಬಳಕೆ ಮಾಡುವುದನ್ನ ಕಡಿಮೆಯಾಗಿ ಬಳಕೆ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೇಗೆ ಉದಾಹರಣೆಗಳಂದ್ರೆ, ಈಗ ಸಾಮಾನ್ಯವಾಗಿ ನಾವು ಮೊಬೈಲ್ ನ ನೋಡ್ತಾ ಇರ್ತೀವಿ. ಒಂದು ಟಾಪಿಕ್ ಕುಕಿಂಗ್ ಬಗ್ಗೆ ನೋಡ್ತಾ ಇದ್ರೆ 2 to 3 ಟೈಮ್ಸ್ ನೋಡಿದ್ರೆ ನೆಕ್ಸ್ಟ್ ಟೈಮ್ ಫಸ್ಟ್ ಚಾರ್ಟೆ ಕುಕಿಂಗ್ ಬರುತ್ತೆ. ಹಾಗೆ ಇದನ್ನ ಎಐ ಆಗಿ ನಾವು ಹೇಳ್ಬೋದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಆರೋಗ್ಯವೇ ಭಾಗ್ಯ, ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಮತ್ತೊಂದಿಲ್ಲ. ಆದ್ದರಿಂದ ನಿಯಮಿತವಾಗಿ ಆಹಾರ ಸೇವಿಸಿ ಶಿಸ್ತುಬದ್ಧವಾದ ಜೀವನ ನಡೆಸಿ ಅಮೂಲ್ಯವಾದ ಆರೋಗ್ಯ ಕಾಪಾಡಿಕೊಂಡು 100 ಕಾಲ ನೆಮ್ಮದಿಯ ಜೀವನ ನಡೆಸಬೇಕೆಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಂಗ ತಿಳಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ಆಯೋಜಿಸಿದ್ದ ಬೃಹತ್ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಒತ್ತಡದ ಜೀವನದಲ್ಲಿ ನಾವು ಕೆಲಸ ಮಾಡುವುದರಿಂದ ಹಲವು ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡುತ್ತಿವೆ. ಆದ್ದರಿಂದ ಒತ್ತಡಗಳಿಂದ ಮುಕ್ತವಾಗಿ ಶಿಸ್ತುಬದ್ಧ ಜೀವನ ನಡೆಸಬೇಕು. ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ಸೇರಿದಂತೆ ಪೌಷ್ಟಿಕಾಂಶಗಳಿಂದ ಕೂಡಿರುವ ದೇಸಿ ಶೈಲಿಯ ಆಹಾರ ಪದಾರ್ಥಗಳನ್ನು ಸೇವಿಸಿ ಅಮೂಲ್ಯವಾದ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಬಾಯಿ ಚಪಲಕ್ಕೆ ಒಳಗಾಗಿ ಚಾಟಿಂಗ್, ಬೇಕರಿ ಹಾಗೂ ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವ ಪಾನಿಪುರಿ, ಗೋಬಿ ಮಂಚೂರಿ, ಬಜ್ಜಿ, ಪಕೋಡ ತಿಂದು ಆರೋಗ್ಯವನ್ನ ಕೆಡಿಸಿಕೊಳ್ಳಬಾರದೆಂದು ಕಿವಿಮಾತು ಹೇಳಿದರು. ಮಾದೇಗೌಡ ಮೆಮೋರಿಯಲ್ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಲೋಹಿತ್, ಡಾಕ್ಟರ್ ಆಶಾಲತಾ, ಡಾಕ್ಟರ್ ಶಶಿಕಾಂತ್, ಡಾಕ್ಟರ್ ಹೇಮಲತಾ, ಪೊಲೀಸ್ ಅಧಿಕಾರಿ ಸತೀಶ್, ಕಾವೇರಿ ಕಣ್ಣಿನ ಆಸ್ಪತ್ರೆಯ ತಜ್ಞ ವೈದ್ಯರು, ತಾಲೂಕು ಯೋಜನಾಧಿಕಾರಿ ವೀರೇಶಪ್ಪ, ಮೇಲ್ವಿಚಾರಕರಾದ ಗುಣಶ್ರೀ, ಮಡುವಿನಕೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೀತಿ ಬೈರನಾಯಕ, ಉಪಾಧ್ಯಕ್ಷರಾದ ರತಿ ಮಹದೇವ್ ಸೇರಿದಂತೆ 100 ಜನರು ಉಪಸ್ಥಿತರಿದ್ದರು. ಆರೋಗ್ಯ ಶಿಬಿರದಲ್ಲಿ ಆರೋಗ್ಯ ತಪಾಸಣೆ ನಡೆಸಿ ಉಚಿತವಾಗಿ ಔಷಧಿಗಳನ್ನು ವಿತರಿಸಲಾಯಿತು. ಆರೋಗ್ಯ ಅಂದ್ರೆ ಏನು? ಆರೋಗ್ಯ ಅಂದ್ರೆ ಒಬ್ಬ ಮನುಷ್ಯನ ದೈಹಿಕ, ಮಾನಸಿಕ, ಸಾಮಾಜಿಕವಾಗಿ ನೆಮ್ಮದಿಯಿಂದ ಇರ್ತೀವಲ್ಲ, ಇದನ್ನೇ ನಾವು ಆರೋಗ್ಯ ಅಂತ ಹೇಳ್ತೀವಿ. ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ ನಾವು ಇರುವಂಥ ಸಮಾಜದಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ತೀವಲ್ಲ, ಇದನ್ನೇ ನಾವು ಆರೋಗ್ಯ ಅಂತೀವಿ. ಒಂದು ಗಾದೆ ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ನಾವೇನು ಮಾಡಬೇಕು? ಈಗ ಸರ್ ಹೇಳಿದಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಅಂದರೆ ಯಾವುದೇ ರೋಗ ಬರೋದಕ್ಕಿಂತ ಮುಂಚಿತವಾಗಿ ರೋಗ ಬರದಂಗೆ ನಾವು ಮುನ್ನೆಚ್ಚರಿಕೆ ತಗೋದಿದೆಯಲ್ಲ, ಅದೇ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂತಹ ಒಂದು ಉತ್ತಮ ತತ್ವ ಅಂತ ಹೇಳ್ಬೋದು. ಹಾಗಾಗಿ ಹಿಂದೆ ಏನಾಗ್ತಿತ್ತು, ಕ್ರಿಯಾಶೀಲರಾಗ್ತಿದ್ವು ಯಾವಾಗಲೂ. ಈಗ ಯಾಂತ್ರೀಕೃತ ಆಗ್ಬಿಟ್ಟಿದ್ದೀವಿ. ಪ್ರತಿಯೊಂದಕ್ಕೂ ಯಾವುದೇ ವಾಹನಗಳು ಆಗಿರ್ಬೋದು, ವಾಕ್ ಮಾಡೋಕ್ಕೂ ಮಿಷಿನರೀಸ್ ಇರ್ಬೋದು. ಈಗ ಹಿಂದೆ ಏನಾಯಿತು, ಒಂದು ತಲೆನೋವು ಬಂತಂದರೆ ಒಂದು ಮೆಣಸಿನ ಶುಂಠಿ ಏನೋ ಒಂದು ಕಷಾಯ ಮಾಡಿ ಕುಡ್ಕೊಂಡ್ರೆ ತಲೆನೋವು ವಾಸಿ ಆಗ್ತಿತ್ತು. ಈಗ ನೇರವಾಗಿ ಆಸ್ಪತ್ರೆಗೆ ಹೋಗ್ತೀವಿ, ತಲೆನೋವು ಟ್ಯಾಬ್ಲೆಟ್ ತಗೋತೀವಿ, ನುಗ್ತೀವಿ, ಇಮಿಡಿಯೇಟ್ ಕ್ಯೂರ್ ಮಾಡ್ಕೊತೀವಿ. ಹಾಗೆ ಒಂದು ಆರೋಗ್ಯ ಆಯಿತು. ಎರಡನೇದಾಗಿ
ನಾವು ಉತ್ತಮ ಆರೋಗ್ಯ ಮಾಡ್ಕೋಬೇಕಂದ್ರೆ ನಿಯಮಿತವಾಗಿ ಕಾಲಕ್ಕೆ ಸರಿಯಾಗಿ ಆಹಾರ ಸೇವಿಸಬೇಕು, ಅತಿ ಹೆಚ್ಚು ನೀರು ಕುಡಿಬೇಕು, ಪೌಷ್ಟಿಕಾಂಶವುಳ್ಳ ಆಹಾರಗಳನ್ನು ಸೇವಿಸಬೇಕು. ಅತಿ ಹೆಚ್ಚಾಗಿ 30 ವಯಸ್ಸಿನ ನಂತರ ನಾವು ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡ್ಕೊಂಡು ಹೋಗ್ಬೇಕು. ಏಕೆಂದರೆ 30 ನಂತರನೇ ಏನಾದರೂ ಮನುಷ್ಯನಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ ನಾವು ನೋಡೋಕ್ಕೆ ಚೆನ್ನಾಗೇ ಕಾಣ್ತೀವಿ, ಮಾನಸಿಕ ಏನಾದ್ರು ಒಂದು ಡಿಫೆಕ್ಟ್ ಇರ್ತದೆ. ಹಾಗಾಗಿ ಯಾಂತ್ರಿಕವಾಗಿ ಇವತ್ತು ಜೀವನ ಇರೋದ್ರಿಂದ ನಾವು 30 ನಂತರ ಹಾಗಾಗಿ ವರ್ಷಕ್ಕೆ 6 ತಿಂಗಳಿಗೆ ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿ ನಮ್ಮ ಆರೋಗ್ಯದಲ್ಲಿ ಏನು ನ್ಯೂನ್ಯತೆ ಇದೆ ಅನ್ನೋದನ್ನು ವೈದ್ಯರಿಂದ ತಪಾಸಣೆ ಮಾಡಿಕೊಂಡು ನಮ್ಮ ಆರೋಗ್ಯನ ಉತ್ತಮಪಡಿಸ್ಕೋಬೇಕು. ಅತಿ ಹೆಚ್ಚಾಗಿ ಏನಪ್ಪ ಅಂದರೆ ನಾವು ಮೊದಲೇ ನಾನು ಹೇಳ್ದಾಗೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಬಂದರೂ ನಾವು ಆಸ್ಪತ್ರೆಗೆ ಡಿಪೆಂಡ್ ಆಗೋದು ತಪ್ಪಬೇಕು. ಏಕೆಂದರೆ ನಾವು ಪ್ರತಿನಿತ್ಯ ನಾವು ತರಕಾರಿ ಸೊಪ್ಪುಗಳನ್ನು ನಾವು ನೋಡಿ ಅರ್ಧ ಲೀಟ್ರ್ 1 ಲೀಟ್ರ್ ಹಾಲು ಕರಿತೀವಿ, ತಗೋಗಿ ಡೈರಿಗೆ ಹಾಕ್ಬಿಟ್ಟು ನಾವು ಬೇರೆ ಏನೋ ತಿಂತೀವಿ. ಅದೇ ಹಾಲಲ್ಲಿ ತುಪ್ಪ ಆಯ್ತದೆ, ಮೊಸರು ಆಯ್ತದೆ, ಮಜ್ಜಿಗೆ ಆಯ್ತದೆ. ಮನುಷ್ಯನಿಗೆ ಅತಿ ಮುಖ್ಯವಾಗಿ ಪೌಷ್ಟಿಕಾಂಶ ಇರುವಂಥದ್ದು ಹಾಲಲ್ಲಿ, ಅದನ್ನೇ ಡೈರಿಗೆ ಹಾಕ್ಬಿಟ್ಟು ನಾವು ದುಡ್ಡು ತಗೊಂಡು ಬೇರೆ ಏನೋ ತಿಂತೀವಿ. ಹಾಗೆ ಮನೆ ಹತ್ರ ಬೇಕಾದ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಕಕ್ಕಬ್ಬೆ ಮಹಿಳಾ ಸಮಾಜದಲ್ಲಿ ಸ್ಫೂರ್ತಿ ಜ್ಞಾನ ವಿಕಾಸ ಕೇಂದ್ರ ಸಭೆ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಕ್ಕಬ್ಬೆ ಕಾರ್ಯಕ್ಷೇತ್ರದ ಸ್ಫೂರ್ತಿ ಜ್ಞಾನ ವಿಕಾಸ ಕೇಂದ್ರ ಸಭೆಯನ್ನು ಕಕ್ಕಬ್ಬೆ ಮಹಿಳಾ ಸಮಾಜದಿಂದ ನಡೆಸಲಾಯಿತು. ಈ ಸಭೆಯಲ್ಲಿ ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರುಣ್ ಬೇಬ್ ಅವರು ವಿಕಾಸ ಕೇಂದ್ರ ಸದಸ್ಯರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಉತ್ತಮವಾದ ಮಾಹಿತಿಗಳನ್ನು ನೀಡಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸದಸ್ಯರಿಗೆ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಿ ಶುಭ ಹಾರೈಸಲಾಯಿತು. ಸಭೆಯಲ್ಲಿ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಮಾಲಿನಿ, ಸೇವಾ ಪ್ರತಿನಿಧಿ ಹಾಗೂ ಸಂಘಗಳ ಸದಸ್ಯರುಗಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವಾಲಯದಲ್ಲಿ ಅನಂತ ಚತುರ್ದಶಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಅನಂತ ಚತುರ್ದಶಿ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ 6:30ರಿಂದ ವಿಷ್ಣು ಸಹಸ್ರನಾಮಾವಳಿ ಸಹಿತ ತುಳಸಿ ಅರ್ಚನೆ ಮತ್ತು ವಿಷ್ಣು ಸಹಸ್ರನಾಮ ಯಾಗ ಪ್ರಾರಂಭ. ಮಧ್ಯಾಹ್ನ 12:30 ಗಂಟೆಗೆ ಮಹಾಪೂಜೆ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ 1 ಗಂಟೆಯಿಂದ ವಿಶಾಲ ಯಕ್ಷಗಾನ ಕಲಾ ಬಳಗ ನಂದಳಿಕೆ ಇವರಿಂದ ಯಕ್ಷಗಾನ ತಾಳಮದ್ದಳೆ, ದಾರುಕ ಸಂಧಾನ, ಸೇವಾದಾರರು ವಿಷ್ಣು ಸೇವಾ ಸಮಿತಿ ಕಾರ್ಕಳ. ಸಂಜೆ 4 ಗಂಟೆಯಿಂದ ವೆಂಕಟೇಶ್ ಜಿ ಚಿಪ್ಲುಂಕರ್ ಇವರ ನೇತೃತ್ವದಲ್ಲಿ ವಿದ್ವಾನ್ ಚಿಂತನ್, ಪಲ್ಲವಿ ಶ್ರೀನಿವಾಸ ವೃಂದದವರಿಂದ ಕರ್ನಾಟಕ ಸಂಗೀತ ಕಚೇರಿ ಹಾಗೂ ದಾಸರ ಪದಗಳ ಗಾಯನ. ರಾತ್ರಿ 8:30ರಿಂದ ಪಾಂಡುರಂಗ ದೇವಾಡಿಗ ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಕಾರ್ಯಕ್ರಮ. ನಂತರ ಮಹಾಪೂಜೆ, ಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಅನಂತಾನಂತ ದೇವೇಶ, ಅನಂತ ಫಲದಾಯಕ, ಅನಂತ ದುಃಖನಾಶಾಯ, ಅನಂತಾಯ ನಮೋ ನಮಃ. ನಾವೆಲ್ಲ ಕಾರ್ಕಳದ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ಇವತ್ತು ಇದ್ದೇವೆ. ವಿಶೇಷವಾಗಿ ಅನಂತ ಪದ್ಮನಾಭನ ವ್ರತ ಅಂತ, ಅನಂತ ಪದ್ಮನಾಭ ಅವತಾರ ಮಾಡಿದ ದಿವಸ ಅಂತ ಇವತ್ತು ಪ್ರಸಿದ್ಧ. ಹಾಗೆಯೇ ಅನಂತ ಪದ್ಮನಾಭ ವ್ರತವನ್ನು ಪಾಂಡವರು ಇತ್ಯಾದಿಗಳು ಆಚರಣೆ ಮಾಡಿರುವಂತಹ ದಿನ ಅದು ಇವತ್ತು ಭಾದ್ರಪದ ಶುಕ್ಲ ಚತುರ್ದಶಿ ಎಂಬುದಾಗಿ ಕೂಡ ಪ್ರಸಿದ್ಧ. ಆದ್ದರಿಂದ ಅಂತಹ ಒಂದು ಶುಭ ಪರ್ವಕಾಲದಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಪದ್ಮನಾಭನ ಚಿಂತನೆಯನ್ನು ಭಾಗವತ ನಡೆಸ್ತದೆ. ಹೇಗೆ ಕೇಳಿದರೆ, ಯಸ್ಯ ಅಂಬಸಿ ಶಯಾನಸ್ಯ ಯೋಗನಿದ್ರಾ ಮಿತನ್ವತಃ ನಾಭಿ ಹೃದಾಂಬುಜಾದಾಸಿ ಬ್ರಹ್ಮ ವಿಶ್ವಸೃಜಾಂಪತಿ ಅಂತ. ಮೊದಲನೆಯದಾಗಿ ಪ್ರಪಂಚದ ಸೃಷ್ಟಿಯಾಗುವಾಗ ಭಗವಂತ ತನ್ನ ನಾಭಿ ಕಮಲದಿಂದ ಪದ್ಮವನ್ನು ಸೃಷ್ಟಿ ಮಾಡ್ತಾ ಅದರಲ್ಲಿ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನಂತೆ. ಈ ರೀತಿಯಾಗಿ ಬ್ರಹ್ಮನ ಉತ್ಪತ್ತಿಯಾಗಿ ಪ್ರಪಂಚದ ಇಡೀ ಏನು ಜೀವಜಾತಗಳಿವೆ ಅವುಗಳಿಗೆ ಜ್ಞಾನದ ಬೆಳಕನ್ನು ಹಂಚಿದಂತಹ ಒಂದು ರೂಪ ಅದು ಪದ್ಮನಾಭ ರೂಪ ಅಂತ. ದೇವರ ಮೊದಲನೆಯ ರೂಪಗಳು 2, ಒಂದು ಪುರುಷ ರೂಪ, ಇನ್ನೊಂದು ಪದ್ಮನಾಭ ರೂಪ ಅಂತ. ಪದ್ಮನಾಭ ರೂಪದಿಂದಾಗಿ ಮತ್ತೆ ಪುನಃ ದೇವರ ಬೇರೆ ಬೇರೆ ರೂಪಗಳು ಆವಿರ್ಭಾವ ಆಗ್ತವೆ ಅಂತ ಇರುವಂಥದ್ದು. ಪ್ರಸ್ತುತ ಕಾರ್ಕಳದ ಅನಂತ ಪದ್ಮನಾಭ ಸುಮಾರು 500 ವರ್ಷಗಳ ಕೆಳಗೆ ಇಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೆ. ಈ ವಿಗ್ರಹಕ್ಕೆ ಸುಮಾರು 1000ದಿಂದ 1100 ವರ್ಷಗಳ ಇತಿಹಾಸ ಇದೆ. ಹೊಯ್ಸಳರ ಕಾಲದಲ್ಲಿ ಕೆತ್ತಲ್ಪಟ್ಟಂತಹ ವಿಗ್ರಹ ಎಂಬುದಾಗಿ ಐತಿಹ್ಯ. ಅದೇ ರೀತಿಯಲ್ಲಿ 500 ವರ್ಷಗಳ ಕೆಳಗೆ 1550ರಿಂದ 1570ರ ತನಕ ವಿಶೇಷವಾಗಿ ಸೋದಯ್ಯ ಶ್ರೀ ವಾದಿರಾಜ ಸ್ವಾಮಿಗಳು ಅವರ ತಾಯಿಯ ಮನೆ ಇಲ್ಲೇ ರೆಂಜಾಳ ಅಂತ. ಅಲ್ಲಿ ಈಗಲೂ ಕೂಡ ನಾವು ವಾದಿರಾಜ ಮಠವನ್ನು ಕಾಣಬಹುದು. ಅಲ್ಲಿಗೆ ಅವರು ಬರುವಾಗ ಇಲ್ಲಿಯ ರಾಜ ಭೈರವರಸು ಅವನ ವಂಶದವರು ಅವರನ್ನು ಭಿಕ್ಷೆಗಾಗಿ ಆಹ್ವಾನ ಮಾಡಿದಾಗ ವೈಷ್ಣವ ಪ್ರತೀಕಗಳು ಇದ್ದಲ್ಲಿ ನಾನು ಅದನ್ನು ಸ್ವೀಕಾರ ಮಾಡ್ತೇವೆ ಅಂತ ಹೇಳಿದಾಗ ಅವರ ಒಂದು ಅಪ್ಪಣೆಯ ಮೇರೆಗೆ
ರಾಜನಿಗೆ ಆ ರಾತ್ರಿ ಕನಸು ಬಿದ್ದು ಇಲ್ಲಿಂದ ಸುಮಾರು 15 ಕಿಲೋಮೀಟರ್ ದೂರ ಹರಿಯಪ್ಪನ ಕೆರೆ ಅಂತ ಅಲ್ಲಿ ವಾಸವಾಗಿದ್ದಂತಹ ಪದ್ಮನಾಭ ಸ್ವಾಮಿಯನ್ನು ಹಾಗೂ ದಾಮೋದರ ಸ್ವಾಮಿಯನ್ನು, ಸಂಕರ್ಷಣ ಸ್ವಾಮಿಯನ್ನು, ಅದೇ ರೀತಿಯಲ್ಲಿ ವಾಸುದೇವ ಸ್ವಾಮಿಯನ್ನು ಕೂಡ ತಂದು ಇಲ್ಲಿ 4 ದೇವರ ರೂಪಗಳನ್ನು ಪ್ರತಿಷ್ಠಾಪನೆ ಆ ಕಾಲದಲ್ಲಿ ಆಗಿದೆ ಎಂಬುದು ಐತಿಹ್ಯ. ಅದೇ ರೀತಿಯಲ್ಲಿ ವಾದಿರಾಜರು ತಾವು ಆ ಪ್ರತೀಕವಾಗಿ ನೆನಪಿಗಾಗಿ ರಮೇಶ ಸ್ತುತಿ ಎನ್ನುವಂತಹ ಒಂದು ಪದ್ಮನಾಭನ ಸ್ತುತಿಯನ್ನು ಇಲ್ಲೇ ರಚನೆ ಮಾಡಿದ್ರು ಅಂತ ಇರುವಂಥದ್ದು. ಪ್ರಾತಃ ಪ್ರಭೃತಿ ಏನು ಪ್ರಾತಃ ಕಾಲದಲ್ಲಿ ಆರಂಭ ಮಾಡಿಕೊಂಡು ಆ ಸ್ತುತಿಯನ್ನು ಹೇಳಿದರೆ ತುಂಬ ಮಂಗಲಕರವಾಗಿ ಮಂಗಲಮಯವಾಗಿ ನಮ್ಮ ಜೀವನ ಇರ್ತದೆ ಎನ್ನುವಂಥದ್ದು ಇರುವಂಥದ್ದು. ಅಂತಹ ಒಂದು ರಮೇಶ ಸ್ತುತಿ ಅದನ್ನು ರಚನೆ ಮಾಡಿರುವಂಥದ್ದು ಇಲ್ಲೇ. ಅದೇ ರೀತಿಯಲ್ಲಿ ಚತುರ್ವಿಂಶತಿ ಮೂರ್ತಿ ಭೇದ ಸ್ತೋತ್ರ ಅಂತ ಅದನ್ನು ಕೂಡ ರಾಜರು ಇಲ್ಲಿ ರಚನೆ ಮಾಡಿದ್ದಾರೆ ಎಂಬುದಾಗಿ ಇರುವಂಥದ್ದು. ನಂತರ ಅವರು ಇಲ್ಲಿಂದ ಮೂಡುಬಿದ್ರೆಗೆ ಹೋಗಿ ಅದೇ ರಾಜನಲ್ಲಿ ಮತ್ತೆ ಪುನಃ ಭಿಕ್ಷೆ ಸ್ವೀಕಾರ ಮಾಡಿಕೊಂಡು ಆ ರಾಜನ ವಿಗ್ರಹ ಪಚ್ಚೆ ವಿಠಲನಾಗಿ ಪರಿವರ್ತನೆ ಆಯಿತು ಅಂತ ಹೇಳುವಂತಹ ಒಂದು ಇತಿಹಾಸ ಅದು ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು. ಈಗಲೂ ಕೂಡ ನಾವು ವಾದಿರಾಜರ ಸೋದೆ ಮಠದಲ್ಲಿ ಆ ಪಚ್ಚೆ ವಿಠಲನನ್ನು ಕಾಣಬಹುದು. ಹೀಗೆ ಅತ್ಯಂತ ಅದ್ಭುತವಾದ ಇತಿಹಾಸವನ್ನು ಹೊಂದಿರುವಂತಹ ಕಾರ್ಕಳ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನಾವಿದ್ದೇವೆ. ಪದ್ಮನಾಭ ವಿಶೇಷವಾಗಿ ಇಲ್ಲಿ ಮೂಲ ವಿಗ್ರಹದಲ್ಲಿ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಪದ್ಮನಾಭನನ್ನು ಕಾಣುತ್ತೇವೆ. ಕೆಲವು ಕಡೆ ಮರದ್ದು, ಕೆಲವು ಕಡೆ ಕಡು ಶರ್ಕರ ವಿಗ್ರಹ, ಹೀಗೆ ಬೇರೆ ಬೇರೆ ರೀತಿಯ ವಿಗ್ರಹಗಳನ್ನು ಕಾಣುತ್ತೇವೆ. ಉದಾಹರಣೆಗೆ ನಾವು ತ್ರಿವೇಂದ್ರಂ, ತಿರುವಟ್ಟಾರ್ ಇತ್ಯಾದಿಗಳಿಗೂ ಕೂಡ ಪದ್ಮನಾಭನನ್ನು ಕಾಣುತ್ತೇವೆ. ಅದು ಕಡು ಶರ್ಕರ ವಿಗ್ರಹ. ಅಂದರೆ 12,008 ಶಾಲಗ್ರಾಮಗಳನ್ನು ಪದ್ಮನಾಭನ ಆಕಾರದಲ್ಲಿಟ್ಟು ಅದಕ್ಕೆ 54,000 ಮೂಲ ಬೇರುಗಳನ್ನು ಅರ್ದು ಲೇಪನ ಮಾಡಿರುವಂತಹ ವಿಗ್ರಹ ಕಡು ಶರ್ಕರ ವಿಗ್ರಹ. ಅನಂತಪುರ ಅದಕ್ಕೆ ಮೂಲವಾಗಿರುವಂಥದ್ದು. ಆಗಿನ ಕಾಲದ ತ್ರಿವೇಂದ್ರಂ, ತಿರುವಾಂಕೂರಿನ ರಾಜ ಅದನ್ನು ಪ್ರತಿಷ್ಠಾಪನೆ ಮಾಡಿದ ಅಂತ ಇರುವಂಥದ್ದು. ಅದೇ ರೀತಿಯಲ್ಲಿ ಅದಕ್ಕೆ ನಿತ್ಯ ಅಭಿಷೇಕ ಇಲ್ಲ, ಕೇವಲ ಬಲಿ ವಿಗ್ರಹಕ್ಕೆ ಇರುವಂಥದ್ದು. ಆದರೆ ಈ ವಿಗ್ರಹ ಅದು ಪೂರ್ಣ ಶಿಲಾಮಯ ವಿಗ್ರಹ. ಪದ್ಮನಾಭ, ಶ್ರೀದೇವಿ, ಭೂದೇವಿ, ಚತುರ್ಮುಖ ಬ್ರಹ್ಮ, 7 ಹೆಡೆಯ ಶೇಷ, ಹೀಗೆ ಎಲ್ಲ ದೇವರುಗಳನ್ನು ಒಂದೇ ವಿಗ್ರಹದಲ್ಲಿ ಕೆತ್ತಿ ಅದ್ಭುತವಾಗಿ ನಿರ್ಮಿಸಿರುವಂತಹ ವಿಗ್ರಹ ನಾವಿಲ್ಲಿ ಕಾಣಬಹುದು. ವಿಶೇಷವಾಗಿ ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿ ಈ ದೇವಸ್ಥಾನ ಇದೆ. ಮಲಗಿರುವ ದೇವರು ಇರುವಂಥದ್ದು ಒಂದು ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ, ಅದು ರಂಗನಾಥ ಸ್ವಾಮಿಯ ವಿಗ್ರಹ. ವಿಶೇಷವಾಗಿ ಪದ್ಮನಾಭ ಸ್ವಾಮಿಯ ವಿಗ್ರಹವನ್ನು ನಾವಿಲ್ಲಿ ಕಾಣಬಹುದು. ಉಳಿದ ಕಡೆ ಪದ್ಮನಾಭ ಸ್ವಾಮಿ ಇದ್ದರೂ ಕೂಡ ಮಲಗಿರುವಂತಹ ವಿಗ್ರಹವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಂತರ ತಮಿಳುನಾಡು ಮತ್ತು ಕೇರಳ ಇತ್ಯಾದಿ ಕಡೆ ಮಲಗಿರುವಂತಹ ಪದ್ಮನಾಭನ ವಿಗ್ರಹವನ್ನು ನಾವು ಕಾಣುತ್ತೇವೆ. ಇನ್ನೊಂದು ವೈಶಿಷ್ಟ್ಯ ಏನು ಕೇಳಿದರೆ, ಪದ್ಮನಾಭ ಅಂದರೆ ನಾವು 2 ರೀತಿಯಾಗಿ ಇರುವಂಥದ್ದು. ಒಂದು ನಾಭಿಯಿಂದ ಪದ್ಮ ಬಂದು ಅದರಲ್ಲಿ ಚತುರ್ಮುಖ ಬ್ರಹ್ಮ ತಪಸ್ಸಿಗೆ ಕೂತ್ಕೊಂಡ್ರೆ ಭಗವಂತ ಮಲಗಿಕೊಂಡಿರುವಂತಹ ವಿಗ್ರಹ ಇದ್ದರೆ ಇದನ್ನು ಪದ್ಮನಾಭ ಅಂತ ಕರೆಯೋದಿದೆ. 2ನೇ ರೀತಿಯಲ್ಲಿ ಪದ್ಮನಾಭ ಅಂದರೆ ಆಯುಧಗಳ ಧಾರಣೆಯ ಕ್ರಮದಿಂದ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ಅಧೋಕ್ಷಜ, ನರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿ, ಕೃಷ್ಣ ಎಂಬುದಾಗಿ 24 ರೂಪಗಳನ್ನು ಭಗವಂತ ಮೊದಲಿಗೆ ಏನು ತಾಳಿದ್ದಾನೆ. ಅದರಲ್ಲಿ ನಡುವಿನ 4 ವಿಗ್ರಹಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಒಂದೊಂದು ವಿಗ್ರಹಕ್ಕೂ ಕೂಡ ಆಯುಧಗಳ ಧಾರಣೆಯ ಕ್ರಮದಿಂದ ಈ ವಿಗ್ರಹ ಅಂತ ಹೇಳಲಿಕ್ಕೆ ಬರುತ್ತದೆ. ಅದೇ ರೀತಿಯಲ್ಲಿ ಪದ್ಮನಾಭನ ವಿಗ್ರಹಕ್ಕೆ ಪದ್ಮ, ಚಕ್ರ, ಗದಾ, ಶಂಖ ಮೇಲಿನ ಬಲಗೈಯಿಂದ ಆರಂಭ ಮಾಡಿಕೊಂಡು ಧಾರಣೆ ಮಾಡಿಕೊಂಡಿದ್ರೆ ಅದು ಪದ್ಮನಾಭ ವಿಗ್ರಹ ಅಂತ ಕರೆಸಿಕೊಳ್ಳಲು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಪೊನ್ನಾಡ್ ರೈತ ಉತ್ಪಾದಕರ ಕಂಪನಿಯ 4ನೇ ವಾರ್ಷಿಕ ಮಹಾಸಭೆ ನಡೆಯಿತು. ಪೊನ್ನಾಡ್ ರೈತ ಉತ್ಪಾದಕ ಕಂಪನಿಯು ರೈತರ ಏಳಿಗೆಗೆ ಶ್ರಮಿಸುತ್ತಿದ್ದು ಸದಸ್ಯರ ಸಹಕಾರದಿಂದ ಅಭಿವೃದ್ಧಿಯನ್ನು ಹೊಂದಿದೆ ಎಂದು ಪೊನ್ನಾಡ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷ ಎಕೆ ಮನು ಮುತ್ತಪ್ಪ ತಿಳಿಸಿದರು. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ಕಂಪನಿಯ 4ನೇ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪೊನ್ನಾಡ್ ರೈತ ಉತ್ಪಾದಕ ಕಂಪನಿ ಕೇವಲ 13 ಲಕ್ಷ ಬಂಡವಾಳದಿಂದ ಆರಂಭಗೊಂಡು ಇದೀಗ 10 ಕೋಟಿ ರುಗಳ ವ್ಯವಹಾರವನ್ನು ನಡೆಸುತ್ತಿರುವುದು ಹೆಮ್ಮೆಯ ವಿಷಯ. ಕಂಪನಿಯ ಬೆಳವಣಿಗೆಗೆ ನಬಾರ್ಡ್ ಸಂಪೂರ್ಣ ಸಹಕಾರ ಇದೆ. ರೈತರಿಗೆ ಅಗತ್ಯವಿರುವ ಕೃಷಿಗೆ ಪೂರಕವಾದ ಎಲ್ಲಾ ಸಲಕರಣೆಗಳನ್ನು, ರೈತರಿಗೆ ಅವಶ್ಯಕ ವಸ್ತುಗಳನ್ನು ವಿತರಿಸಲಾಗುತ್ತಿದೆ. ಸಂಸ್ಥೆಯ ವಹಿವಾಟುಗಳ ಎಲ್ಲಾ ಅಂಶಗಳನ್ನು ರೈತರಿಗೆ ಪಾರದರ್ಶಕವಾಗಿ ನೀಡಲಾಗುತ್ತಿದೆ.
ಸದಸ್ಯರ ಸಹಕಾರದಿಂದ ರಾಜ್ಯ ಮಾತ್ರವಲ್ಲ ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನ ಗಳಿಸುವಂತಹ ಉದ್ದೇಶವನ್ನ ಕಂಪನಿ ಹೊಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಮಗ್ರ ಕಾಫಿ ಅಭಿವೃದ್ಧಿ ಯೋಜನೆ ಕುರಿತು ಮಡಿಕೇರಿ ಕಾಫಿ ಮಂಡಳಿಯ ವಿಸ್ತರಣಾ ಕಚೇರಿಯ ಉಪನಿರ್ದೇಶಕ ಚಂದ್ರಶೇಖರ್, ಕೃಷಿ ರಸಾಯನಶಾಸ್ತ್ರಜ್ಞ ಡಾಕ್ಟರ್ ನಡಬ್ ಇವರಿಂದ ತಾಂತ್ರಿಕ ಕಾರ್ಯಾಗಾರ ನಡೆಯಿತು. ವೇದಿಕೆಯಲ್ಲಿ ನಿರ್ದೇಶಕರಾದ ಕುಲ್ಲೆಟ್ಟಿರ ಅಜಿತ್ ನಾಣಯ್ಯ, ಮುಕ್ಕಟ್ಟಿರ ವಿನಯ್, ಕೋಡಿರ ಪ್ರಸನ್ನ, ಕಾಟುಮಣಿಯೆಂಡ ಉಮೇಶ್, ಕೆಟೋಡಿರ ರತ್ನ ಚರ್ಮಣ್ಣ, ಸಹ ನಿರ್ದೇಶಕರಾದ ಕಲ್ಯಾಟಂಡ ರಘುತಮ್ಮಯ್ಯ, ಅಪ್ಪ ನೆರವಂಡ ರಾಜಪೂವಯ್ಯ, ಮಚ್ಚುರ ಯದುಕುಮಾರ್, ಕುಲ್ಲೆಟ್ಟಿರ ಬನ್ಸಿ ಬೋಪಣ್ಣ ಉಪಸ್ಥಿತರಿದ್ದರು. ಇಶಾ ಫೌಂಡೇಶನ್ನ ಸಂಯೋಜಕಿ ಪವಿತ್ರ ವಾರ್ಷಿಕ ವರದಿ ವಾಚಿಸಿದರು. ರತ್ನ ಚರ್ಮಣ ವಂದಿಸಿದರು. ನಂತರ ನಬಾರ್ಡ್, ಕೇಂದ್ರ ಸರ್ಕಾರ ಹಾಗೂ ಉತ್ಪಾದಕರ ಸಂಘದ ಮಧ್ಯ ಇದನ್ನು ನಿರ್ವಹಣೆ ಮಾಡಲಿಕ್ಕೆ, ಇದರ ಸಂಪೂರ್ಣ ಉಸ್ತುವಾರಿಯನ್ನು ಹೊತ್ತುಕೊಳ್ಳಲಿಕ್ಕೆ 3 ವರ್ಷಗಳ ಕಾಲ ಏಜೆನ್ಸಿಗಳು ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ನಾವೆಲ್ಲ ನೋಡಿದ್ದೆವು. ಕೊಡಗಿನಲ್ಲಿ ಬಹಳಷ್ಟು FAOಗಳು ಕೆಲಸ ಮಾಡಿದ್ದೆವು. ಬಹಳಷ್ಟು FAOಗಳು ಮುಚ್ಚೋಗಿದೆ ಅಂತಂದರೆ ಏಜೆನ್ಸಿಗಳು ಬರೋದೇ ಮಂಡ್ಯದಿಂದ, ಮೈಸೂರಿನಿಂದ ಅಥವಾ ಹೊರ ಜಿಲ್ಲೆಗಳಿಗೆ ಏಜೆನ್ಸಿಗಳು ಬಂದು ಕೇಂದ್ರ ಸರ್ಕಾರದ ಹಣವನ್ನು ಲಪಟಾಯಿಸಲಿಕ್ಕೆ ಮಾತ್ರ, ಅದನ್ನು ತಿನ್ನಲಿಕ್ಕೆ ಮಾತ್ರ ಅವರು ಒಂದು ಸಂಸ್ಥೆಯನ್ನು ಕಟ್ಕೊಂಡು ಇಲ್ಲಿ ಕಾರ್ಯಾಚರಣೆ ಮಾಡತಕ್ಕಂಥ ಗಮನಿಸಿ ಕೇಂದ್ರ ಸರ್ಕಾರ ಕೊನೆಗೆ ಒಂದು ಅಂತಿಮ ತೀರ್ಮಾನಕ್ಕೆ ಬಂತು. ಈ ದೇಶದಲ್ಲಿ ರೈತ ಉತ್ಪಾದಕರ ಕೇಂದ್ರದೆ ರೈತರ ಒಂದು ಅಭಿವೃದ್ಧಿಗೆ ಪೂರಕವಾಗಿ ದುಡಿತಾರೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರು ಅವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನ ಕೊಯಮತ್ತೂರಿನಲ್ಲಿರತಕ್ಕಂಥ ಈಶಾ ಫೌಂಡೇಶನ್ ಅವರನ್ನು ಸಂಪರ್ಕ ಮಾಡಿ ಕರ್ನಾಟಕ ಮತ್ತು ತಮಿಳುನಾಡಿನ 24 FPO ಸಂಸ್ಥೆಗಳು, ತಮಿಳುನಾಡಿನಲ್ಲಿ 18, ಕರ್ನಾಟಕದಲ್ಲಿ 6 ಸಂಸ್ಥೆಗಳನ್ನು FPO. ಇವತ್ತು ನಾವು ನಾಪೋಕ್ಲಲ್ಲಿದ್ದೀವಿ, ವಿರಾಜಪೇಟೆ ಇದ್ದೀವಿ, ಪಿರಿಯಾಪಟ್ಟಣ, ಗುಂಡ್ಲುಪೇಟೆ, ಹೀಗೆ ತುಮಕೂರು, ಹೀಗೆ ಕರ್ನಾಟಕದಲ್ಲಿ 6, ತಮಿಳುನಾಡಿನಲ್ಲಿ 18 FPOಗಳನ್ನು ರಚನೆ ಮಾಡಿ ಆ ಒಂದು ಅದಕ್ಕೆ ಏಜೆನ್ಸಿಯಾಗಿ ಈಶಾ ಫೌಂಡೇಶನ್ರವರಿಗೆ ಉಸ್ತುವಾರಿ ಕೊಡಲಾಗಿದೆ. ಇವತ್ತು ಈಶಾ ಫೌಂಡೇಶನ್ನ ಉಸ್ತುವಾರಿಯಲ್ಲಿ ಬಹಳ ಯಶಸ್ವಿಯಾಗಿ ಇಡೀ 24 FAOಗಳು ಕಾರ್ಯಾಚರಣೆ ಮಾಡ್ತಿವೆ. ಅದರಲ್ಲಂತೂ ವೆಲ್ಲಯನಗಿರಿ, ತಮಿಳುನಾಡಿನ ಕೊಯಮತ್ತೂರಿನಲ್ಲಿರ್ತಕ್ಕಂಥ ವೆಲ್ಲಯನಗಿರಿ ರೈತ ಉತ್ಪಾದಕರ ಸಂಘ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಅವರು ಗಳಿಸಿದ್ದಾರೆ. ನಮ್ಮನ್ನು ಸಮೇತ ಏನು ನಮ್ಮ ಉಸ್ತುವಾರಿಯನ್ನು ನೋಡ್ತಕ್ಕಂಥ ಈಶಾ ಫೌಂಡೇಶನ್ ಅವರು ನಮ್ಮನ್ನು ಕೊಯಮತ್ತೂರಿಗೆ ಕರ್ಕೊಂಡೋಗಿ ಆಶ್ರಮದಲ್ಲಿ ನಾವು 2 ದಿವಸಗಳ ಕಾಲ ಇದ್ದು ಅಲ್ಲಿ ಎಲ್ಲ ಟ್ರೈನಿಂಗ್ಗಳನ್ನು ನಮಗೆ ನೀಡಿ ಅಲ್ಲಿ ಅತ್ಯಂತ ಉನ್ನತ ಮಟ್ಟದ ತಜ್ಞರು, ಅದು ಅಂತಾರಾಷ್ಟ್ರೀಯ ವ್ಯಾಪಾರಸ್ಥರು ಇರ್ಬೋದು ಅಥವಾ ಬೇರೆ ಬೇರೆ ಪ್ರಮೋಟರ್ಸ್ರ ಬಗ್ಗೆ ನಮಗೆ ಇದು ಮಾಡಿ ಆ ವೆಲ್ಲಯನಗಿರಿ FPO ಯಾಗೆ ಕಾರ್ಯ ಚಟುವಟಿಕೆ ಮಾಡ್ತಿದೆ ಅದನ್ನು ಸಮೇತ ನಾವು ಖುದ್ದಾಗಿ ನೋಡುವಂಥ ಒಂದು ಕೆಲಸವನ್ನು ಸಮೇತ ನಮಗೆ ಮಾಡಿದ್ದಾರೆ. ನಮ್ಮ ಇನ್ಪುಟ್ ಶಾಪನ್ನು ನಾವು ಶುರು ಮಾಡಿರ್ತೇವೆ. ಅದಾದ ನಂತರ ನಡೆದಂತಹ ನಮ್ಮಲ್ಲಿ ಮಾರಾಟಗಳು ನಡೆದಿದ್ದು ನೀವೆಲ್ಲರೂ ನಮ್ಮ ಸಭಾ ಸದಸ್ಯರು ಮತ್ತು ನಮ್ಮಲ್ಲಿ ಬಂದಿರುವಂತಹ ಎಲ್ಲ ರೈತ ಸದಸ್ಯರು ಬಂದುಬಿಟ್ಟು ಅಲ್ಲಿ ನಮ್ಮ ಇನ್ಪುಟ್ ಶಾಪಲ್ಲಿ ಖರೀದಿ ಮಾಡಿರ್ತೀರಾ. ಆ ಖರೀದಿಯ ವಿವರ ಇಲ್ಲಿದ್ದಾರೆ. ನಮ್ಮಲ್ಲಿ 19 ರೈತ ಆಸಕ್ತಿ ಗುಂಪುಗಳಿದೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ರೈತ ಆಸಕ್ತಿ ಗುಂಪುಗಳಂತ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ನಾವು ನಿಮ್ಮಲ್ಲಿ ಸಭೆ ಮಾಡಿ ನಿಮ್ಮೊಂದಿಗೆ ನಾವು ಮಾತುಕತೆ ಅಥವಾ ತರಬೇತಿ ಶಿಬಿರಗಳನ್ನು ನಡೆಸಿರ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತ ಹಾಗೂ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತ ಹಾಗೂ ವಿಶ್ವಕರ್ಮ ಮಹಾಸಭಾ ಸಂಘಟನೆಗಳ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಶಾಸಕ HT ಮಂಜು ವಿಶ್ವಕರ್ಮ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಶಿಲ್ಪಕಲೆಗಳ ದೇವರು ಎಂದು ಕರೆಯಲಾಗುತ್ತದೆ. ವಿಶ್ವಕರ್ಮನು ಬ್ರಹ್ಮನ ಪುತ್ರನಾಗಿದ್ದು ಸತ್ಯಯುಗದಲ್ಲಿ ಸ್ವರ್ಗಲೋಕವನ್ನ, ನೇತ್ರಯುಗದಲ್ಲಿ ಲಂಕೆಯನ್ನ, ದ್ವಾಪರ ಯುಗದಲ್ಲಿ ದ್ವಾರಕೆ ಮತ್ತು ಹಸ್ತಿನಾಪುರವನ್ನ, ಕಲಿಯುಗದಲ್ಲಿ ಇಂದ್ರಪ್ರಸ್ಥವನ್ನ ನಿರ್ಮಿಸಿದ ದೇವರ ಸ್ವರೂಪಿ ವಿಶ್ವಕರ್ಮ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಪಟ್ಟಣಗಳು, ದೇವಸ್ಥಾನಗಳಂತಹ ವಿನ್ಯಾಸ ಕಲೆಯ ನಿಪುಣತೆಯನ್ನು ಹೊಂದಿದ್ದ ವಿಶ್ವಕರ್ಮನನ್ನ ವಿಶ್ವದ ಮೊದಲ ಇಂಜಿನಿಯರ್ ಎಂದು ಕರೆಯಲಾಗುತ್ತದೆ. ಇಂತಹ ಪವಿತ್ರ ಸಮುದಾಯವಾಗಿರುವ ವಿಶ್ವಕರ್ಮ ಸಮುದಾಯವು ಸಮಾಜದಲ್ಲಿ ನಾವು ಬಳಸುವ ಬಹುತೇಕ ಎಲ್ಲ ವಸ್ತುಗಳನ್ನು ತಯಾರಿಸುವ ಕೌಶಲ್ಯವನ್ನು ಹೊಂದಿದ್ದಾರೆ. ಇಂತಹ ವಿಶ್ವಕರ್ಮ ಸಮುದಾಯವು ಸಂಘಟಿತರಾಗಬೇಕು, ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕೆಂದು ಶಾಸಕ HT ಮಂಜು ಮನವಿ ಮಾಡಿದರು. ಸಾಹಿತಿ ಬಲೇನಹಳ್ಳಿ ಮಂಜುನಾಥ್ ವಿಶ್ವಕರ್ಮ ಜಯಂತಿ ಕುರಿತು ಪ್ರಧಾನ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅಶೋಕ್, ತಾಲೂಕು ವಿಶ್ವಕರ್ಮ ಕುಶಲ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷ ಪ್ರೆಸ್ ಕುಮಾರಸ್ವಾಮಿ, ತಾಲೂಕು ವಿಶ್ವಕರ್ಮ ಮಹಾಸಭಾ ಉಪಾಧ್ಯಕ್ಷ AC ರೂಪೇಶಾಚಾರ್,
ಟಿಎಪಿಸಿಎಂಎಸ್ ರವಿಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಎಸ್ ಸೀತಾರಾಮ್, ತಾಲೂಕು ಪಶುವೈದ್ಯ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ದೇವರಾಜು, ಮುಖಂಡರಾದ ಸಾರಂಗಿ ನಾಗಣ್ಣ, ಜಿಎಸ್ ಮಂಜು, ರಮೇಶ್, ಲೋಕೇಶ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಒಂದು ಚಿಕ್ಕದೊಂದು ಸಮುದಾಯ ಭವನಕ್ಕೆ ನನ್ನ ಶಾಸಕರನ್ನು ಈ ದಿವಸ ಬೆಳೆಸ್ಕೊಟ್ಟು ಅವರು ಸ್ವಲ್ಪ ಅನುದಾನ ಮಾಡಿಕೊಟ್ಟಿದ್ದೀನಿ. ಜೊತೆಗೆ ಸಂಧ್ಯಾ ಬ್ಯಾಸಗಳಲ್ಲೂ ಸಹ ಒಂದು ಚಿಕ್ಕದೊಂದು ಸಮುದಾಯ ಭವನ ಮಾಡಿದ್ರು. ಅದು ಸಂಪೂರ್ಣ ಆಗಿರಲಿಲ್ಲ. ಅದಕ್ಕೂ ಸಹ ಸಂಪೂರ್ಣ ಆಗಲಿಕ್ಕೆ ಸ್ವಲ್ಪ ಹಾಕ್ಕೊಟ್ಟಿದೆ. ನಮ್ಮ ಅಧ್ಯಕ್ಷರು ಬಂದಿಲ್ಲ, ಅಷ್ಟಾಗಲ್ಲ, ಇಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಟ್ಟಿದ್ದೇವೆ. ಅದಕ್ಕೆ ಸಂಪೂರ್ಣವಾಗಿ ನೋಡಿಕೊಂಡಿದ್ದೀವಿ. ಮುಂದುವರೆದು ನಮ್ಮ ಕೃಷಿ ಇಲಾಖೆ ಪಕ್ಕದಲ್ಲಿರುವಂಥ ಸಮುದಾಯ ಭವನಕ್ಕೆ ನಮ್ಮನೆಗಳ ನಾಯಕರಂತ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ಒಂದು ಸಂಸದಿಯನ್ನು ಸಹ ಅಷ್ಟು ಅನುದಾನ ಹಾಕಿಸಿ ಅದನ್ನು ಸಂಪೂರ್ಣಗೊಳಿಸ್ಕೊಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಸಹ ಒಂದು ಪದ್ಧತಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮೆಲ್ಲರೂ ಸಹಕಾರದಿಂದ ಇವತ್ತು ನಾವು ಸಹ ಶಾಸಕರಾಗಿದ್ದೀವಿ. ನಿಮ್ಮ ವಿಶ್ವಾಸಕ್ಕೆ, ಪ್ರೀತಿಗೆ ನಾನು ಯಾವಾಗಲೂ ಸಹ ಚಿರೋಣಿ ಆಗಿರ್ತೀವಿ. ಜೊತೆಗೆ ಹಾಗೆಯೇ ಮುಂದುವರೆದು ಸಹ ಅನ್ಯೂನ್ಯತೆಯಿಂದ ಎಲ್ಲರೂ ಸಹ ಎಲ್ಲ ಸಮುದಾಯಗಳು ಸಹ ನಾನು ಚುನಾವಣಾ ಪೂರ್ವದಲ್ಲೇ ಹೇಳಿದೆ. ನಮ್ಮ ತಾಲೂಕಿನಲ್ಲಿ ಎಲ್ಲ ಸಮುದಾಯಗಳು ಸಹ ಒಂದು ಜಾತ್ಯತೀತ ಮನೋಭಾವನೆಯಿಂದ ಬದುಕ್ತಾ ಇದ್ದೀವಿ. ಯಾವುದೇ ರೀತಿ ಕೋಮು ಸಂಘರ್ಷಗಳಿಗೆ ಅವಕಾಶ ಮಾಡಿಕೊಡಲ್ಲ ಅನ್ನೋ ಮಾತು ಸಹ ಹೇಳಿ, ಅದೇ ರೀತಿ ಆ ಮಾತನ್ನ ಪುನರುಚ್ಚರಿಸ್ತಾ ಎಲ್ಲರೂ ಸಹ ಅಣ್ಣ ತಂದೆ ಇಟ್ಕೊಂಡು ಹೋಗೋಣ, ಸಹಬಾಳ್ವೆಯಿಂದ ಮಾಡೋಣ ಅನ್ನೋ ಮಾತನ್ನ ಹೇಳಿ ಈ ಕಾರ್ಯಕ್ರಮ ಕರೆಸಿ ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಸಹ ಧನ್ಯವಾದ ಹೇಳಿ ಮಾತನ್ನ ಮುಗಿಸ್ತೀನಿ. ಇವತ್ತು ನನಗೂ ಸಹ ಬೇರೆ ಮೀಟಿಂಗ್ ಇದೆ. ಮೀಟಿಂಗ್ಗೆ ಕೊಡ್ತಾ ಹೋಗ್ಬೇಕಾದ್ರೆ ತಾವ್ಯಾರು ಸಹ ಅನ್ಯಂತ ಭಾವಿಸ್ಬೋದು ಅನ್ನೋ ಮಾತನ್ನ ನಮ್ಮಲ್ಲಿ ಹೇಳ್ತಾ ನಾನು ಈ ಕಾರ್ಯಕ್ರಮದ ನಿರ್ಗಮಿಸ್ತಾ ಇದ್ದೀನಿ. ಧನ್ಯವಾದ. ನಮ್ಮ ತಹಸೀಲ್ದಾರ್ ಸಾಹೇಬರವರೇ ಹಾಗೂ ವೇದಿಕೆಗಳಿದ್ದ ಎಲ್ಲ ಸರ್ಕಾರಿಯ ಉನ್ನತ ಶಿಕ್ಷಣ ವರ್ಗದ ಎಲ್ಲ ಅಧಿಕಾರಿಗಳೇ ಹಾಗೂ ದೇವರಾಜಣ್ಣನವರೇ ಹಾಗೂ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಿಶ್ವಕರ್ಮದ ಗಣ್ಯ ಮುಖಂಡರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ವಿಶ್ವಕರ್ಮದ ಜನಾಂಗದ ಎಲ್ಲ ಬಂಧುಗಳೇ, ಈ ಒಂದು ನಿಮ್ಮೆಲ್ಲರಿಗೂ ನನ್ನ ಈ ಒಂದು ಮಧ್ಯಾಹ್ನದ ಶುಭೋದಯಗಳನ್ನು ತಿಳಿಸ್ತಾ, ನೋಡಿ ಇವತ್ತು ನಮ್ಮ ದೇಶದಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ವಿಶ್ವಕರ್ಮ ಯೋಜನೆಯಡಿ ಎಲ್ಲರಿಗೂ ಸಾಲ ಸವಲತ್ತುಗಳನ್ನು ಆ ಅಂಡರಲ್ಲೇ ಒಂದು 30 ಜನಾಂಗದವರಿಗೆ ಲೋನ್ ಕೊಟ್ಟಿದ್ದಾರೆ. ಅದ್ರಿಗೆ ಹೆಸರಿಟ್ಟಿರೋದೇ ವಿಶ್ವಕರ್ಮ ಯೋಜನೆ ಅಂತ ಹೇಳಿ. ಏನು ನೋಡಿ, ಇಂಥ ಒಂದು ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕು ಅಂತ ಖಂಡಿತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಒಂದು ನಾವೊಂದು ಸಣ್ಣ ಸಮಾಜ ಅಂತ ಹೇಳ್ತೀವಿ. ಈ ಒಂದು ಸಣ್ಣ ಸಮಾಜ ಇವತ್ತು ದೇಶದಲ್ಲಿ ಗುರ್ತು ಮಾಡ್ತಾ ಇದ್ದಾರೆ ಅಂದರೆ ನಾವ್ಯಾಕೆ ಅರ್ಥಕೊಳ್ಳಲ್ಲ ಅಂತ ನೋಡಿ. ನಾವು ನಮ್ಮ ಸಮಾಜದವರು ಎಷ್ಟು ಜನ ಬಂದಿರಬೇಕು ನಮ್ಮ ತಾಲೂಕಿನ. ನಮ್ಮ ಸಮಾಜದ ಒಂದು ಜಯಂತಿ ಮಾಡ್ತಾ ಇದ್ದೀವಿ, ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಇದೆ. ಈ ಥರ ಒಂದು ಸಮಾಜದ ಕಾರ್ಯಕ್ರಮಕ್ಕೆ ಎಲ್ಲ ಒಗ್ಗೂಡಿ ಬರೋದಾದ್ರೆ, ಒಂದು ಸಂಘಟನೆ ಅಂತ ಇದ್ರೆ ನಾವು ಸಿಗುವಂಥ ಸೌಲಭ್ಯಗಳನ್ನ, ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ನಾವೆಲ್ಲ ಪಡಿಬೋದು. ಅದರಿಂದ ನಾವೆಲ್ಲ ಎಚ್ಚೆತ್ಕೋಬೇಕಾದ ಏನಂದರೆ, ಇಂಥ ಒಂದು ಜಯಂತಿಗಳದ್ದಾಗಿರ್ಬೋದು, ಸಂಘ ಸಂಸ್ಥೆಗಳು ಒಂದು ಕಾರ್ಯಕ್ರಮ ಮೀಟಿಂಗ್ ಕರೆದಾಗಿರ್ಬೋದು, ತಾವೆಲ್ಲ ಒಂದು ಸಂಘಟನೆ ಒಗ್ಗಟ್ಟಾಗಿ ಹೋದಾಗ ಮಾತ್ರ ನಾವು ನಮ್ಮ ಸಮಾಜಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬಲಪಡಿಸ್ಕೋಬೋದು ಅಂತ ಹೇಳ್ತಾ ಎಲ್ಲ ಸ್ನೇಹಿತರಿಗೆ ಆ ಸಮಾಜ ಬದುಕೊಂಡು ಬರ್ತಾ ಇದೆ. ಎಲ್ಲರಿಗೂ ಕೂಡ ತಮ್ಮ ಬದುಕನ್ನ ಶ್ರಮವನ್ನು ವಹಿಸಿ ಬೇರೆ ಬೇರೆ ಸಾವಿರಾರು ಸಮುದಾಯಗಳಿಗೆ ವಿದ್ಯೆಯನ್ನ, ಕಸುಬನ್ನ ಕಲಿಸ್ಕೊಟ್ಟಿದೆ. ಅವ್ರಿಗೆ ಸಹಕಾರಿಯಾಗಿದೆ. ಎಲ್ಲರ ಸುಖವನ್ನೂ ಕೂಡ ಬಯಸುವಂತಹ ಸಮಾಜ ಇದೆ. ದೇವಶಿಲ್ಪಿಗಳನ್ನೇ ನಿರ್ಮಾಣ ಮಾಡೋದು, ದೇವರಿಗೆ ಬೇರೆ ಎಲ್ಲವನ್ನೂ ಕೂಡ ನಾವು ಮಾಡ್ಬೋದು. ದೇವರನ್ನೇ ನಿರ್ಮಾಣ ಮಾಡಬೇಕು ಅಂದ್ರೆ ಅದಕ್ಕಿಂತಲೂ ದೊಡ್ಡದಾದಂಥ ಒಂದು ಶಕ್ತಿ ಆ ಕೆತ್ತನೆಯ ಶಿಲ್ಪಿಗೆ ಇರ್ತದೆ. ಅದರಲ್ಲೇ ವಿಶ್ವಕರ್ಮರು ಯಾರಿಗೂ ಕೂಡ ಕಾಣದ ರೀತಿ ಅದು ಎಲೆ ಮೇಲೆ ಕಾಯಿನಂಗೆ ಆ ಒಂದು ವಿದ್ಯೆ ಇದೆ. ವಿಶ್ವಕರ್ಮರು ಅಂತ ಮಹಾ ವಿದ್ಯೆಯನ್ನು ಎಲ್ಲರಿಗೂ ಕೂಡ ತಿಳಿಸ್ಕೊಂಡು ಹೋಗಿದ್ದಾರೆ. ವಿಶ್ವದ ಸೃಷ್ಟಿಕರ್ತರನ್ನೇ ಸೃಷ್ಟಿ ಮಾಡಿದಂಥವರು. ಅವರ ಬಗ್ಗೆ ನಾವಿನ್ನೂ ಕೂಡ ಹೆಚ್ಚು ಜ್ಞಾನವನ್ನು ಎಲ್ಲರಿಗೂ ಕೂಡ ತಿಳಿಸ್ಬೇಕಾಗಿದೆ. ನಮ್ಮ ಸಮಾಜದ ಮುಖಂಡರುಗಳಿಗೆ, ನಮ್ಮ ರಮೇಶ್ ಅವರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಇದ್ರ ಬಗ್ಗೆ ಪುಸ್ತಕಗಳನ್ನು, ಈಗ ಫೋಟೋಗಳನ್ನೆಲ್ಲ ಕೊಟ್ಟಿದ್ರೆ ಮಕ್ಕಳುಗಳು ಆಚರಣೆ ಮಾಡ್ತಾರೆ, ಗಂಗೆ ಕಟ್ಟಿ ಹಚ್ತಾರೆ, ನಮಸ್ಕಾರ ಹಾಕ್ತಾರೆ. ವಿಚಾರಗಳು ಬಹಳ ದಿನ ಬದುಕ್ತವೆ. ಫೋಟೋಗಳು ನಾವು ಹೋಗ್ತೀವಿ, ಕೈ ಮುಗಿತೀವಿ, ಎಲ್ಲ ಸಮಾಜ ಜೊತೆ ನಮ್ಮ ಸಮಾಜನೇ ಇರ್ತದೆ. ವಿಚಾರಗಳು ಬಹಳ ಲಕ್ಷಾಂತರ ವರ್ಷಗಳ ಪುರಾಣ ಪ್ರಸಿದ್ಧವಾದಂಥ ವಿಚಾರಗಳಿದ್ದಾವೆ. ಈ ಪುಸ್ತಕಗಳನ್ನು ಶಾಲೆಗೆ ಕೊಟ್ಟರೆ ಆ ಮಕ್ಕಳುಗಳು ಪ್ರಬಂಧ ಮಾಡೋದ್ರ ಮೂಲಕ ನಾವು ಚರ್ಚಾ ಸ್ಪರ್ಧೆ ವಿಚಾರವಾದ ಇನ್ನೂ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಳಿ.
ವಿಶ್ವಕರ್ಮ ಜನಾಂಗದ ಬಗ್ಗೆ, ಆ ಸಮಾಜದ ಬಗ್ಗೆ ಇನ್ನೂ ಗೌರವ ಮೂಡುವಂಥ ಕೆಲಸ ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಮಾಡ್ತೇವೆ ಅಂತ ಹೇಳ್ತಾ ಈ ಭಾಗವಹಿಸಿ ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತ ಮುಂಚೆ ಸ್ವಯಂಭೂ ಆಗಿ ಉದ್ಭವವಾದಂತಹ ವಿಶ್ವಕರ್ಮರ ಜಯಂತಿಯನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಪ್ರಪಂಚದಲ್ಲಿ ಬೇಕಾದಂತಹ ಪ್ರತಿಯೊಂದು ವಸ್ತುಗಳು, ಅದು ಯಾವುದೇ ತರಹದ ವಸ್ತುಗಳಾಗಲಿ, ಅದನ್ನು ತಯಾರು ಮಾಡಿ ಅದನ್ನು ಸಮಾಜಕ್ಕೆ ತಲುಪಿಸುವಂತಹ ಗುರುತರವಾದಂತಹ ಕಾರ್ಯವನ್ನು ವಿಶ್ವಕರ್ಮ ಜನಾಂಗ ಅವತ್ತಿನಿಂದಲೂ ಮಾಡ್ಕೊಂಡು ಬಂದಿದೆ. ಇವತ್ತಿಗೂ ಕೂಡ ಅದನ್ನು ಮುಂದುವರಿಸಿದೆ. ಇದು ಅತ್ಯಂತ ಮಹತ್ವವಾದಂತಹ, ಅತ್ಯಂತ ಘನವಾದಂತಹ ಒಂದು ಕೊಡುಗೆ ಈ ಸಮಾಜ ಆದ ಪ್ರಮುಖವಾಗಿ ನಾವು ನನಗೆ ಪ್ರೆಸ್ ಕುಮಾರಸ್ವಾಮಿ ಅವರು ಹೇಳಿದ್ರು, ನೀವೊಂದು 10 ನಿಮಿಷನಾದ್ರು ಹೇಳಬೇಕು ಸಾಕು ಬರಬೇಕು. ನಾನು ಇವಾಗ ವಿಶ್ವಕರ್ಮ ಜನಾಂಗದ ಇತಿಹಾಸ ನೋಡಬೇಕಾಗಿ ಸುಮ್ಮನೆ ವಿಷಯ ತಿಳ್ಕೊಳ್ಳೋದ್ರೆ ಹೇಗೆ ಅಂತ ನೋಡಿದಾಗ ನನಗೆ ಆಶ್ಚರ್ಯ ಮತ್ತು ಆಶ್ಚರ್ಯಗಳಾಯಿತು. ವಿಶ್ವಕರ್ಮರಂತಹ ಮಹಾನ್ ವ್ಯಕ್ತಿ ಸ್ವಯಂಭೂವಾಗಿ ಈ ಸಮಾಜವನ್ನ ಕಟ್ಟುವಂತಹ ಪಾತ್ರದಲ್ಲಿ ವಹಿಸಿದಂತಹ ಪಾತ್ರ ಇದೆಯಲ್ಲ, ಅದು ಮನೆ ನಿರ್ಮಾಣ ಆಗಿರ್ಬೋದು, ಚಿನ್ನಾಭರಣವಾಗಿರ್ಬೋದು, ಲೋಹಾಂಗ ವಸ್ತುಗಳಾಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲುವಿನ ಮಹಿಳಾ ಸಮಾಜದ ಕಟ್ಟಡದಲ್ಲಿ ನಾಪೋಕ್ಲು ಸಹಕಾರ ಮಹಿಳಾ ಸಮಾಜದ ವಾರ್ಷಿಕ ಮಹಾಸಭೆ ನಡೆಯಿತು. ಮನೆ ಸಂಸಾರವನ್ನ ನಿಭಾಯಿಸಿಕೊಂಡು ಸಮಾಜದಲ್ಲಿ ಸಾಧನೆ ಮಾಡುವುದು ಸುಲಭದ ಮಾತಲ್ಲ. ಮಹಿಳೆಯರು ಸಮಾಜದಲ್ಲೂ ಗುರುತರವಾದ ಜವಾಬ್ದಾರಿಯನ್ನು ನಿರ್ವಹಿಸಬೇಕೆಂದು ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ತಿಳಿಸಿದರು. ನಾಪೋಕ್ಲುವಿನ ಮಹಿಳಾ ಸಮಾಜದ ಕಟ್ಟಡದಲ್ಲಿ ಆಯೋಜಿಸಲಾಗಿದ್ದ ನಂಬರ್ 393ನೇ ನಾಪೋಕ್ಲು ಸಹಕಾರ ಮಹಿಳಾ ಸಮಾಜದ 2023-24 ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಮಹಿಳೆಯರು ಸಂಘಟಿತರಾಗಿ ಸ್ವಾಭಿಮಾನವನ್ನ ಬೆಳೆಸಿಕೊಳ್ಳಬೇಕೆಂದ ಅವರು ಸಮಾಜದಲ್ಲಿ ಮುಂದೆ ಬರಬೇಕಾದರೆ ಧೈರ್ಯದಿಂದ ಎದುರಿಸಿ ದನಿ ಎತ್ತಬೇಕು ಎಂದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕುಲ್ಲಟ್ಟಿರ ಹೇಮರುಣ್ ಬೇಬ ಮಾತನಾಡಿದರು. ಮಹಿಳಾ ಸಮಾಜದ ಅಧ್ಯಕ್ಷರಾದ ಕುಂಚಿಟ್ಟಿರ ರೇಷ್ಮಾ ಉತ್ತಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇದೇ ಸಂದರ್ಭ ಉಪಾಧ್ಯಕ್ಷರಾದ ಬೊಪ್ಪಣ್ಣ ಶೈಲಬೋಪಯ್ಯ, ನಿರ್ದೇಶಕರಾದ ಬಿದ್ದಟಣ್ಣ ಗಿರಿಜಾ ಬೋಪಣ್ಣ, ಮುಂಡಣ್ಣ ಸುಶೀಲಾ ಸೋಮಣ್ಣ, ಪಿಟೋಳೆರ ಶಾರದಾ ಬಳಂಗಪ್ಪ, ಬೊಪ್ಪಣ್ಣ ಬೊಳ್ಳಮ್ಮ ನಾಣಯ್ಯ, ಕುಂಡ್ಯೋಳಣ್ಣ ಕವಿತಾ ಮುತ್ತಣ್ಣ, ಅಪ್ಪಾರಂಡ ಡಿಸಿ ತಿಮ್ಮಯ್ಯ, ಕುಲ್ಲೇರ ಪದ್ಮಿನಿ ಭೀಮಯ್ಯ, ಕಾರ್ಯದರ್ಶಿ ರಾಜೇಶ್ವರಿ ಲೋಕೇಶ್ ಹಾಗೂ ಸಮಾಜದ ಸದಸ್ಯರು ಉಪಸ್ಥಿತರಿದ್ದರು. ನೀನು ನಿಂದಲ್ಲಿಯೇ ದುಷ್ಟ ಶಕ್ತಿ ಸಂಹಾರ. ಗಜಮುಖನೇ ಏಕದಂತ ಜಯ ಜಯ ವಿಘ್ನೇಶ್ವರ. ಓಂ ಗಣಪತಿ ಶ್ರೀ ಗಣಪತಿ ಜಯ ಗಣಪತಿ ಜಯ ಹೇ ವಿನಾಯಕನೇ ಜಯ ಹೇ. ಅದರಲ್ಲೂ ಇಲ್ಲಿ ಈ ಮಹಿಳಾ ವಾರ್ಷಿಕ ಸಭೆಯಲ್ಲಿ ಇಷ್ಟು ಜನ ಬಂದು ಇಷ್ಟು ಚೆನ್ನಾಗಿ ಎಲ್ಲ ಮಾಡಿ ಎಲ್ಲ ವೇದಿಕೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದೀರಾ. ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಎಲ್ಲ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಧ್ಯಕ್ಷರು ರೇಷ್ಮಾ ಅವರು ಎಲ್ಲ ಚೆನ್ನಾಗಿ ನಡೆಸಿದ್ದಾರೆ ಅಂತ ನಾನು ಅಂದ್ಕೊಂಡು ಈ ಸಭೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಅಧ್ಯಕ್ಷ ಮಹಿಳೆ, ಇಲ್ಲಿರೋರೆಲ್ಲರೂ ಮಹಿಳೆ. ನಮಗೆ ಎಲ್ಲ ಸಂದರ್ಭದಲ್ಲಿ ಏನು ಅಂತ ಗೊತ್ತು, ಮನೆ ಗಂಡ ಮಕ್ಕಳು ಎಲ್ಲ ನಿಭಾಯಿಸಿ ಬಂದು ನಾವು ಈ ಪೊಸಿಷನ್ಗೆ ಇದ್ದೀವಿ ಅಂದರೆ ನಾವು ಏನೋ ಮಾಡಿದ್ದೀವಿ ಅಂತ ಅನ್ಕೊಂಡಿರ್ತೀವಿ. ವಾರ್ಷಿಕ ಸಮಾರಂಭದಲ್ಲಿ ಇಷ್ಟೆಲ್ಲ ಮಾಡಿದಿರ ಅಂದರೆ ಎಲ್ಲ ಸಹಕಾರ ಇದರಲ್ಲಿ ಅಗತ್ಯವಾಗಿ ಇದ್ದೇ ಇರುತ್ತೆ. ಲೆಕ್ಕ ಪರಿಶೋಧನೆ ಆಗಲಿ ಎಲ್ಲ ಆಗಲಿ ಚೆನ್ನಾಗಿ ಮಾಡಿದ್ದೀರಾ. ಇದಕ್ಕಿಂತ ಇನ್ನೂ ಯಶಸ್ವಿಯಾಗಿ ಆಗಲಿ, ಚೆನ್ನಾಗಿ ಬರಲಿ. ಇನ್ನೂ ಈ ಸಮಾಜದಲ್ಲಿ ಇನ್ನೂ ಆದಷ್ಟು ಮಹಿಳೆಯರಿದ್ದಾರೆ, ಇದಕ್ಕಿನ್ನೂ ಒಗ್ಗೂಡಲಿ, ಇದು ಇನ್ನೂ ತುಂಬ ದೊಡ್ಡದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಮಹಿಳೆಯಾಗಿ ಹೇಳಬೇಕು ಅಂದರೆ ನಾವೇನೋ ಒಂದು ಮಾಡಬೇಕು ಅಂತ ಇರ್ತದೆ ನಮ್ಮ ಮನಸ್ಸಲ್ಲಿ, ಮಾಡಬೇಕು. ಈಗ ನಾವು ಇಲ್ಲಿ ಏನೇ ಒಂದು ಬಂತು ಅಂದರೆ ಮತ್ತೆ ಮಾತಾಡಬಾರ್ದು, ಎದುರಬಾರ್ದು, ನಿಂತ್ಕೊಂಡು ಹೇಳ್ಬೇಕು. ಯಾರೇ ತಿಳ್ಕೊಂಡ್ರು ಅದು ಬೇರೆ ಪ್ರಶ್ನೆ, ಸರಿನೋ ತಪ್ಪೋ ನಿಂತು ಕೇಳಬೇಕು. ನಾವು ಏನಾಯ್ತು ಕೇಳಿ, ಯಾರೇನೇನು ತಿಳ್ಕೊಂಡು ನಮಗೇನು ನಮ್ಗೆ ಸರಿ ಅನ್ಸುತ್ತೆ ನಾವು ಹೇಳಲೇಬೇಕು. ಸ್ವಾಭಿಮಾನ ಅಂತ ಇದ್ದೇ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಹಂಚಿಕೊಂಡು ನಾವು ಆದಷ್ಟು ಇದ್ದೇ ಇರ್ತೀವಿ. ಅದು ನನಗೆ ಇರಬಾರ್ದು ಅಂತ ನಾನು ಹೇಳ್ತೀನಿ. ಯಾಕೆಪ್ಪ ಅಂದರೆ ಅವ್ನು ಮುಂದೆ ಬರಬೇಕು ಅಂದರೆ ಹೆಣ್ಣು ದನಿ ಎತ್ತಲೇಬೇಕು. ಆಗ ಯಾರು ನಮ್ಮನ್ನ ಮುಂದೆ ಹೋಗೋದು ಕಳಿಸಲ್ಲ.
ನಾವು ನಿಂತು ಮಾತಾಡಿ ನಮ್ದೇನು ಅಂತ ತೋರಿಸಿ ನಾವು ಮುಂದೆ ಬರಬೇಕು. 50-50 ಎಲ್ಲ ಕೊಟ್ಟಿದ್ದಾರೆ, ಆದ್ರೂ ಹೆಣ್ಣನ್ನ ತುಳಿಯಕ್ಕೆ ನೋಡ್ತಿರೋಂಥ ಸಮಾಜದಲ್ಲಿ ನಾವು ಮುಂದೆ ಬರಬೇಕು ಅಂದ್ರೆ ನಾವು ಮಾತಾಡಬೇಕು, ಬರಬೇಕು, ನಮ್ದೇನು ಅಂತ ತೋರಿಸ್ಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಮಹಿಳೆಯರೇ ಎಲ್ಲ ಇರೋದ್ರಿಂದ ಈ ಸಮಾಜ ವಾರ್ಷಿಕೋಶ ಚೆನ್ನಾಗಾಗಿದೆ, ಚೆನ್ನಾಗಿ ಬಂದಿದೆ. ಮುಂದೆನೂ ಇದು ಅದ್ದೂರಿ ತಿಳಿಸಿ ನಾವು ಇದರ ಸಭೆಯಲ್ಲಿ ಭಾಗಿಯಾಗಿ ಬಹಳ ಸಂತೋಷದಿಂದ ನಾವು ಇದಕ್ಕೆ ಭಾಗವಹಿಸ್ತೇವೆ. ಅಲ್ಲದೆ ಈಗ ನಮ್ಮ ಆಕ್ಟಿವ್ ಬಾಡಿ ಬೊಳ್ಳಮ್ಮ ಟೀಚರ್ ನಮಗೆ ತರತರವಾದ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚಿಸುವ ಸಲುವಾಗಿ ಹಲವಾರು ಪರೀಕ್ಷೆಗಳನ್ನು ಅಂದರೆ ಸ್ಪರ್ಧಾತ್ಮಕವಾಗಿ ನಮಗೆ ಭಾಗವಹಿಸಿ ಮತ್ತೆ ಹಾಡುಗಾರಿಕೆ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಕ್ವಿಜ್ ಕಾರ್ಯಕ್ರಮ ಇರ್ಬೋದು, ಮುಂತಾದ ಹಲವು ಕಾರ್ಯಕ್ರಮವನ್ನು ನಮಗೆ ಭಾಗವಹಿಸುವ ದಿನಾಚರಣೆ ಬಹಳ ಸಾಂಗವಾಗಿ ನೆರವೇರಿಸುತ್ತೇವೆ. ಇವರಿಗೆಲ್ಲರಿಗೂ ನಿಮಗೆಲ್ಲರಿಗೂ ವಂದನೆ ಮಾಡುತ್ತಾ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ, ಅಲ್ಲದೆ ಈ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸದ್ಗುರು ಅಪ್ಪಯ್ಯ ಸ್ವಾಮಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ವಿಚಾರಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವಾಲಯದಲ್ಲಿ ಅನಂತ ಚತುರ್ದಶಿ ವಿಜೃಂಭಣೆಯಿಂದ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.